ವೀಕ್ಷಕರ 98% ಸೋಲಬೇಕಾದ ಪಂದ್ಯವನ್ನು ಬದಲಿಸಿದ ಕ್ಯಾಚ್. ಹೌದು ವೀಕ್ಷಕರ, ನಿನ್ನೆಯ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಅತ್ಯುತ್ತಮವಾಗಿ ಕ್ಯಾಚ್ ಹಿಡಿದಿದ್ದು, ವೀಕ್ಷಕರ ಈ ಒಂದು ಕ್ಯಾಚ್ ಮೂಲಕ 98% ಸೋಲಬೇಕಾದ ಪಂದ್ಯವನ್ನು ಗೆದ್ದ ಭಾರತ ತಂಡ. ವೀಕ್ಷಕರ ಸಿಕ್ಸರ್ಗೆ ಹೋಗಬೇಕಾದ ಬಾಲನ್ನು ಮೊಹಮ್ಮದ್ ಸಿರಾಜ್ ಅವರು ಕ್ಯಾಚ್ ಹಿಡಿದಿದ್ದು, ಹಾಗೆ ವೀಕ್ಷಕರ ಈ ಒಂದು ಕ್ಯಾಚ್ ಮೂಲಕ ಭಾರತ ತಂಡವು ಗೆದ್ದಿದೆ ಎಂದು ಹೇಳಬಹುದು. ವೀಕ್ಷಕರ ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಇದಕ್ಕಿಂತ ಮುಂಚಿತವಾಗಿ ಮೊಹಮ್ಮದ್ ಸಿರಾಜ್ ಅವರ ಈ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮೊಂದು ಅಭಿನಂದನೆಯನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ, ಮೊಹಮ್ಮದ್ ಸಿರಾಜ್ ಅವರು ಹಿಡಿದ ಈ ಕ್ಯಾಚ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೊಹಮ್ಮದ್ ಸಿರಾಜ್ ಎಂದು ಟೈಪ್ ಮಾಡಿ. ಹೌದು ವೀಕ್ಷಕರ, ನಿನ್ನೆ ನಡೆದ 25ನೇ ಪಂದ್ಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಭಾರತ ತಂಡವು ಮೊದಲು ಬೌಲಿಂಗ್ ಮಾಡಿತು. ಅದರಂತೆ ವೀಕ್ಷಕರ USA ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 110 ರನ್ ಕಲೆ ಹಾಕಿತು. ಆದರೆ ವೀಕ್ಷಕರ ಈ ಒಂದು ಗುರಿಯನ್ನು ಭಾರತ ತಂಡವು ಕೇವಲ 18.2 ಓವರ್ಗಳಲ್ಲಿ ಮುಗಿಸಿತು. ಇನ್ನು ವೀಕ್ಷಕರ, ನಿನ್ನೆಯ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಅತ್ಯುತ್ತಮವಾದ ಕ್ಯಾಚ್ ಹಿಡಿದಿದ್ದು, ವೀಕ್ಷಕರ ಈ ಒಂದು ಕ್ಯಾಚ್ ಪಂದ್ಯವನ್ನೇ ಬದಲಿಸಿದೆ. ಹೌದು ವೀಕ್ಷಕರ, USA ತಂಡದ ಪರ ಭರ್ಜರಿಗೆ ಬ್ಯಾಟ್ ಬೀಸುತ್ತಿದ್ದ ನಿತೀಶ್ ಕುಮಾರ್ ಅವರು ಎದುರಿಸಿದ 23 ಎಸೆತಗಳಲ್ಲಿ 27 ರನ್ ಸಿಡಿಸಿದ್ದರು. ವೀಕ್ಷಕರ, ಹಿಂದಿನ ಓವರ್ಗಳಲ್ಲಿ 1 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಿಡಿಸುವ ಮೂಲಕ ಅಬ್ಬರಿಸುತ್ತಿದ್ದ ನಿತೀಶ್ ಕುಮಾರ್ ಅವರ ಕ್ಯಾಚ್ ಅನ್ನು ಮೊಹಮ್ಮದ್ ಸಿರಾಜ್ ಅವರು ಹಿಡಿದಿದ್ದಾರೆ. ವೀಕ್ಷಕರ, ನಿಮ್ಮ ಪ್ರಕಾರ ಈ ಒಂದು ಕ್ಯಾಚ್ ಭಾರತ ತಂಡಕ್ಕೆ ಮುಖ್ಯವಾಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.